ಗಣ ಗಣ ಗಣನಾಥ ವಿಘ್ನ ವಿನಾಶಕ ನಮಿಸುವೆ ನಿನಗೆ ಗೌರಿ ಪುತ್ರ ಗಣನಾಥ ಗಣ ಹೋಮ ನಿನಗೆ ಅರ್ಪಣೆ ನಮ್ಮ ಭಕ್ತಿಯ ಭಾವ ನಿನ್ನ ಪಾದಕ್ಕೆ ಸಮರ್ಪಣೆ ಗಣ ಗಣ ಗಣನಾಥ ವಿಘ್ನ ವಿನಾಶಕ ನಮಿಸುವೆ ನಿನಗೆ. സ്വന്തോട്ടല്ലേ വേട്ടാ സ്വന്തോട്ട് കുണിത്തക സ്വന്തോട്ട് കാണിക്കാണ് ഇനി അവൻ ചടങ്ങ് കണ്ട് അവൻ അടിയത് പോരെ ಅನಿಸಂತಿಲ್ಲ ಬಾಕಿಟ ಒಳ್ಳೆ ಮಾತಾಡ್ತಾ ಈಗ ನೋಡಿ ಮೊಬೈಲ್ ಇಟ್ಕೊಂಡಿದೆ ಮಾತಿಲ್ಲ ಕತ್ತಿಲ್ಲ ಮೂಷಿಕಾ ವಾಹನನೇ ವಿನಾಯಕನೇ ಸಿದ್ಧಿ ಬುದ್ಧಿ ಕರೆಕ್ಟಾಗಿ ಅದು ಕೈಯೆಲ್ಲ ಮುಟ್ಟು ಮಾಡ್ತಿಲ್ಲ ಲಾಯಕ್ ಪಡಿ ಮಾಡ್ಕೊ ಸಕಲ ಕಷ್ಟಗಳು ಇವತ್ತು ನಮ್ಮನೆಗೆ ಪೂಜೆ ಆಗುತ್ತಿದೆ. ಬನ್ನಿ ಗೈಸ್, ನಾವು ಒಳಗೆ ಭಟ್ರು ನಾವು ಎಲ್ಲ ಮಾಡ್ತಿದ್ದಾರೆ. ಬನ್ನಿ ಗೈಸ್, ನಾವು ಮನೆ ನೋಡೋಣ. ಇದು ನಮ್ಮ ಟಿವಿ ಇಡುವ ಸ್ಟ್ಯಾಂಡ್, ಇದು ನಮ್ಮ ಹಾಲ್ ಇದು ನಮ್ಮ ಬೆಡ್ರೂಮ್. ಬನ್ನಿ ಗೈಸ್, ಮತ್ತೆ ಯಾವ ರೂಮು ನೋಡೋಣ. ಇಲ್ಲಿ ನಾವು ಪೂಜೆ ಮಾಡುತ್ತೇವೆ ನೋಡಿ ಗೈಸ್, ಇಲ್ಲಿ ಈ ಥರ ಇದೆ ಪೂಜೆ ಮಾಡ್ತೇವೆ. ಬನ್ನಿ ಗೈಸ್, ಪೂಜೆ ಮಾಡೋಣ ನೋಡೋಣ. दामोदराय नमः नमो सुनंताय दात्मो देगा समाना प्रभावे सहस्रनामे पुरुषाय जागते सहस्र कोटि कथाने नमः नमो ब्रह्मण्य देवाय गोब्राह्मणेदाय च जगद्धिताय कृष्णाय गोविंदाय नमो नमः सर्वेभ्यो देवेभ्यो नमः सर्वेभ्यो ब्राह्मणेभ्यो नमः दृश्यमान श्रमणः उदा रूप चिंतित होगा नमः नमः निर्विघ्नाभ्यर्थ गुरु गणपति पूजा करिष्ये गुरवे नमः गुरु ब्रह्मा गुरु विष्णु गुरु साक्षात् ईश्वर गुरुदेव जगत् सर्वं तस्मै श्री गुरवे नमः गुरवे सर्वलोकानां हृदय गौरविणं निधये सर्वविद्यानां दक्षिणामूर्ते नमः गुरुभ्यो नमः ನಿಮ್ಮ ಗುರು ಹಿರಿಯರನ್ನ ತಂದೆ ತಾಯಿಗಳನ್ನ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿ ಇಲ್ಲ ಗುರುಭ್ಯೋ ನಮಃ ಪ್ರಾರ್ಥನಾ ಸಮರ್ಪಯಾಮಿ ಸುಮುಖಶ್ಚಯಕಂತಶ್ಚ ಕಪಿಲೋ ಗಜಕರ್ಣಕ ಲಂಬೋದರಶ್ಚ ವಿಕಟ ವಿಘ್ನರಾಜ ಗಣಾಧಿಪ धूमकेतु गणाध्यक्षो भारत सरोगजानन वासितानामाने पड़े दुनियावी विद्यारंभे बाह्येत प्रवेशेन समेधा संग्रामे सर्वकार्येषु विघ्नस्निधायते शुक्लांबरधरं विष्णुं शमितं देवं गंगां मनोहरं विलेपनं सर्वश्रेष्ठा गन्धानं सुरक्षितं यस्मरेतु करीकाक्षन्द्रवाक्यां चित्तगणेयः मङ्गलनीराजनं गणपयवस्मां पापात्मभुवन् प्रायमत्वया देवाचरणागतवत्सला अन्यथा जन्मनाथमेव जन्म तस्मात् कारणभागे सर्वकालेषु विघ्नसंजायनाಗಿ ಮಗು ಹುಟ್ಟಿದ ಕೂಡ ವಿದ್ಯೆಯ ಆರಂಭ ಅಂತಾರೆ. ವಿದ್ಯಾರಂಭ ವಿವಾಹೇ ವಿವಾಹ ಅಂತ ಮಕ್ಕಳು ಹುಟ್ಟಿಯಾದಲ್ಲಿ ವಿದ್ಯೆಯೇ ಪ್ರಾಮುಖ್ಯತೆ ಆಗಿರುವಂಥದ್ದು. ಆವಾಗ ಕೂಡ ಮಕ್ಕಳು ಬಳಸುವುದು ಅಂತ ಹೇಳಿದ್ರೆ ಶ್ರೀ ಗಣೇಶಾಯ ಅಂತೇಳಿ ಮೊದಲನೇಯಾಗಿ ಬರೆಸುವಂಥದ್ದು. ವಿವಾಹ ಇದೆ ಮನೆಯಲ್ಲೆಲ್ಲ ಮದುವೆ ಕಾರ್ಯ ಅಂತ ಕಳಿಸೋದಿಗೆ ಹಳೆಯವರೆಲ್ಲ ಹೇಳೋದಂತೇಳಿ ಎಂಥದ್ದು ಗಾಣಿ ಪ್ರವೇಶವರೆಗೂ ಮನೆ ಒಕ್ಕಲೇ ಅಂತಲೇ ಇಲ್ಲ ಏನು ಮಾಡಿ ನಾವು ಪ್ರವೇಶ ಮಾಡ್ತಾ ಇದ್ದೇವೆ. ಇದು ಕೂಡ ಒಂದು ಪ್ರವೇಶ ಅಂತ ಹಾಗೆ ಅದೇ ರೀತಿಯಲ್ಲಿ ದಿನನಿತ್ಯವೂ ಕೂಡ ಪ್ರವೇಶ ಅಂತ ಮಾಡ್ತಾ ಇದ್ದೇವೆ. ಯಾಕಂದ್ರೆ ಒಂದ್ಸಲ ಹೊರಗೆ ಹೋಗಿ ಆಗಿತ್ತು ನಾವು ಆಯ್ತು ಬರ್ತೇವೆ ಮನೆಗೆ ಹೋಗ್ತೇವೆ ಹೊರಗೆ ಹೋಗ್ತೇವೆ ಆಗ ಮಕ್ಕಳನ್ನ ಗಾಡಿ ಕೈ ಬಿಟ್ಟು ಕಡೆ ಹಂಗೆ ಬನಿಯನ್ನೆಲ್ಲ ಹಾಕೊಂಡ್ರೆ ಮಕ್ಕಳು ಒಳಗಂತು ಅಂತೂ ಯಾವ್ದು 16 ಸಲ ಒಳಗೆ ಬರೋದೇ ಇಲ್ಲ. ಸಂಗ್ರಾಮ ಅಂತ ಹೇಳಿದ್ರೆ ಹಿಂದೆಲ್ಲ ಯುದ್ಧಕ್ಕೆ ಹೊರಟಾವಾಗ ಇಲ್ಲ ಅಪಜಯ ಆಗ್ತಾ ಇದೆ. ಅವರ ದೇಹವನ್ನು ಮುಟ್ಟು ಮಾಡಿದ ಯಾಕೆ ಹೇಳಿದ್ರೆ ಗಣಪತಿ ಅಂತ. ಹಾಗಾಗಿ ಸರ್ವ ಕಾರ್ಯ ಆ ಕಾರ್ಯ ಈ ಕಾರ್ಯ ಎಲ್ಲ ಕಾರ್ಯದ ಸಮೇತ ಗಣಪತಿಯೇ ಮೊದಲನಾಗಿರುವಂತದ್ದು. ಹಾಗಾಗಿ ಹಿಂದೆಲ್ಲ ಒಂದು ಕೃಷಿ ಮಾಡುವುದಾದ್ರು ಗಣಪತಿ ನೆಟ್ಟಿ ಅಂತ ಹೇಳಿ ಮಾಡ್ತಿದ್ರು. ಕಡ್ಲೆ ನೈವೇದ್ಯ ಮಾಡ್ತಿದ್ರು, ಕಡ್ಲೆ ಎಲ್ಲ ಕೊಡ್ತಿದ್ರು. ಈಗ ಮಕ್ಕಳು ಹೇಳ್ಕೊಟ್ಟು ಇದೆಲ್ಲ ಬೇಡ, ಇದಕ್ಕೆ ಪೂರಿ ಕೊಟ್ಟರೆ ಅಡ್ಡಿಲ್ಲ, ಇದೆಲ್ಲ ಬೇಡ ನಾನು ಹೇಳಿಬಿಡುದು. ಹಾಗಾಗಿ ಅಂತ ಹೇಳಿದ್ರೆ ವಿಶೇಷವಾಗಿ ಕೃಷಿ ಮಾಡೋದಾದ್ರೂ ಸಮೇತ ಗಣಪತಿಯ ಅನುಗ್ರಹ ಬೇಕಂತೆ. ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡೋದಾದ್ರು ಗಣಪತಿಯ ಸ್ತುತಿಯೊಂದಿಗೆ ಪ್ರಾರ್ಥನೆಯೊಂದಿಗೆ ಎಲ್ಲವೂ ಕೂಡ ಪ್ರಾರಂಭ ಮಾಡ್ತಾ ಇರ್ತಾರೆ. ಹಾಗಾಗಿ ನಾವು ಇವತ್ತಿನ ಸಲ
ನೂತನವಾಗಿ ಒಂದು ಸತ್ಯನಾರಾಯಣ ಪೂಜೆ ಮಾಡುವುದನ್ನು ಮಾಡಿದ್ದೇವೆ. ಮತ್ತೆ ನಾವೆಲ್ಲ ಪೇಂಟ್ ಎಲ್ಲ ಇಲ್ಲ ಅಂತ ಹೇಳಿಸೋದು ಕಡೆ ಮಕ್ಕಳ ಆಯ್ತಲ್ಲ ಆಯ್ತು ಗಣವ ಮಾಡೇ ಹೋಗುದಲ್ಲ ಅಂತೇಳಿ. ಯಾಕೆ ಹೇಳಿದ್ರೆ ನಾವು ವಿಶೇಷವಾಗಿ ಇರುವುದು ಯಾವುದು ಕೂಡ ಸದಾ ಕಾಲ ಇರುವಂತ. ಹಾಗಾಗಿ ಕೆಲವರೆಲ್ಲ ಹಾಗೆ ಇನ್ನೊಂದೆಲ್ಲ ಬಣ್ಣ ಹಾಕುವುದಲ್ಲ. ಯಾಕೆ ಹೇಳಿದ್ರೆ ಒಂದ್ಸಲ ಬಣ್ಣ ಹಾಕಂತ ಒಳಗಿಂದೆಲ್ಲ ಕಸ ಕೂಡ ಹೊರಗೋಗ್ತದೆ ಅಂತೇಳಿ. ಅದಕ್ಕೋಸ್ಕರ 12 ವರ್ಷ ಆಗಿ ಮನೆಯೆಲ್ಲ 12 ವರ್ಷ ಆದ ಕೂಡಲೇ ಮತ್ತೆ ಪುನಃ ಸುಣ್ಣ ಬಣ್ಣ ಮಾಡುದು ಅಂತೇಳಿ. ಸುಣ್ಣ ಅಂದ್ರೆ ಒರೇ ಒಂದು ಬಣ್ಣ ಅಂತ ಹೇಳಿದ್ರೆ ಸುಣ್ಣ ಅಂತ ಹೇಳಿ ಬಿಳಿ ಬಣ್ಣ ಒಂದೇ ಇದು. ಈಗೆಲ್ಲ ವಾಸ್ತು ಬಣ್ಣ ಸುಧಾರ ಆ ಬಣ್ಣ ಅದಾಗ್ತದೆ, ಈ ರೂಮಿಗೆ ಈ ಬಣ್ಣ ಆಗ್ತದೆ, ಈ ಗ್ರಾನೈಟ್ ಇದೇ ಆಗ್ತದೆ ಅಂತೆಲ್ಲ ಶುರುವಾಗ್ತದೆ. ಮತ್ತೆ ಯಾವುದೂ ಇರಲಿಲ್ಲ, ಬರೇ ಸುಣ್ಣ ಇರುವಂತದ್ದು ಮಾಡುದು. ಹಾಗೆ ಮತ್ತೆ ಗೊಳೆಲ್ಲ ಸಂಚಲ ತೆಗೆದು ಬಿಸಿಲು ಬೆಳಕಲ್ಲಿ ಬಿಡುವಂತ. ಈಗ ಗಾಳಿ ಬೆಳಕಿದ್ರು ಹೊಡಿಲ್ಲ, ರೂಮ್ ಆಯ್ತು ಸಾಕು ಅಂತ ಹೇಳ್ಬಿಡ್ತಾರೆ. ಹಾಗಾಗಿ ನಮಗೆಲ್ಲ ಸುಖ ಶಾಂತಿ ನೆಮ್ಮದಿಗೋಸ್ಕರವಾಗಿ ಮನೆ ಅನ್ನೋದು ಭಕ್ತಿಗೆಲ್ಲ ಗುಳೆ ಪ್ರಧಾನ, ನಮಗೆಲ್ಲ ಮನೆ ಪ್ರಧಾನ. ಮನಸ್ಸಿಗೆ ನೆಮ್ಮದಿ ಕೊಡದೆ ಮನೆ ಅಂತೇಳಿ. ಹಾಗಾಗಿ ಇವತ್ತಿನ ಗಣಹೋಮ ಮಾಡ್ತಾ ಇದ್ದೇವೆ. ಗಣಪತಿ ಕೂಡ ಸಂತುಷ್ಟಗೊಂಡು ನಿರ್ವಿಘ್ನವಾಗಿ ನಮ್ಮನ್ನೆಲ್ಲ ಅನುಗ್ರಹ ಮಾಡಬೇಕು. ಗಣಪತಿ ಏನ್ ಪ್ರಾರ್ಥನೆ ಮಾಡಿ ಅಕ್ಷರಕ್ಕೆ ನಮಸ್ಕಾರ. ಚಿಲ್ಲರಿ ಗಣಪತೇ ನಮಃ ಪ್ರಾರ್ಥನಾ ಸಮರ್ಪಯಾಮಿ. ಹಿರಣ್ಯ ಗರ್ಭಗರ್ಭರ್ತಮೇವ ಬೀಜಂಭಾವತೋ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇ ಸರ್ವದಾ. ನಿರ್ಪುರ ಗಣಪತಯೇ ನಮಃ ಲಾಲಿದೆ. ಗಣಪತಯೇ ನಮಃ ಪ್ರಾರ್ಥನಾ ಸಮರ್ಪಯಾಮಿ. ಕಲ್ಯಾಣ ಧೃತಗಾತ್ರಾಯ ಕಾಮಿದಾರ್ಥಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ತಿರುಪತಿ ವೆಂಕಟರಮಣಾಯ ನಮಃ. ತಿರುಪತಿ ಅಮ್ಮನೆಲ್ಲ ಮುಟ್ಕೊಂಡು ತಿರುಪತಿ ದೇವರನ್ನೆಲ್ಲ ಒಂದು ಸಂದೇಹ ತಿರುಪತಿ ದೇವರನ್ನು ಪ್ರಾರ್ಥನೆ ಮಾಡಿ ಇಲ್ಲೇ ತಿರುಪತಿ ವೆಂಕಟರಮಣಾಯ ನಮಃ ಪ್ರಾರ್ಥನಾ ಸಮರ್ಪಯಾಮಿ. ಇದಂತೆ ಪುಂಡರೀಕಾಕ್ಷ ನಮಸ್ತೆ ಶುಭಾವನ ಸುಬ್ರಹ್ಮಣ್ಯ ನಮಸ್ತೆ ಮಹಾಪುರುಷ ಪುರುಷ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿನೇ ನಮಃ ಪ್ರಾರ್ಥನಾ ಸಮರ್ಪಯಾಮಿ. ಧರ್ಮಸ್ಥಳ ನಮಸ್ತೆ ಸರ್ವಭೂತ ದಯಾಪರ ಮಧುರೇ ಧನಧಾನ್ಯಾದಿ ಸಮೃದ್ಧಿ ಗುರು ಸರ್ವದ ಧರ್ಮಸ್ಥಳ ಶ್ರೀ ಮಂಜುನಾಥೇಶ್ವರಪ್ಪ ಸ್ವಾಮಿನೇ ನಮಃ ಪ್ರಾರ್ಥನಾ ಸಮರ್ಪಯಾಮಿ. ಮನೆಯಲ್ಲ ಗುಜಾರಿ ಯಾವ ದೇವರು? ಪಂಜುರಿ ಹೈಗುಳಿ ಪಂಜುರಿ ಚಿಕ್ಕು. ಹ್ರೀಂ ಶ್ರೀ ನಂ ಶ್ರೀ ಬ್ರಹ್ಮ ಬ್ರಹ್ಮ ವಿಕಟಾನಾಯ ಸ್ವಾಹ. ಹೈಗುಳಿ ನಮಃ ವಿಕಟಾನಾಯ ನಮಃ ಸುವರ್ಣ ದಕ್ಷಿಣಾ ಸಮರ್ಪಯಾಮಿ. ಹಾಗೆ ಮತ್ತೆ ಆಗುತ್ತಾ? ಪಂಜುರಿ ಚಿಕ್ಕು ಎಲ್ಲ ಒಟ್ಟಿಗೆ ಇರ್ತಾವೆ ಎಲ್ಲದಕ್ಕೂ ಅಲ್ಲಿ ಆಯ್ತಾ. ಹೈಗುಳಿ ಪಂಜುರ್ಲಿ ಹಾಗೆ ಚಿಕ್ಕು ಎಲ್ಲದೂ ಕೂಡ ಒಂದೇ ಮನೆ ಬೇರೆ ಬೇರೆ ಯಾವ ನಿಮ್ಮ ಮನೆ ನಮೋ ಭಗವತೆ ವಟ್ಟಾಮರೇಶ್ವರಾಯ ರುದ್ರ ತುಲ್ಯ ಪರಾಕ್ರಮಾಯ ನಮಃ ಸ್ವಾಹ. ಓರ್ವಪರ್ಯಾಯ ನಮಃ ಪ್ರಾರ್ಥನಾ ಸಮರ್ಪಯಾಮಿ. ಇದಂತೆ ಪುಂಡರೀಕಾಕ್ಷ ನಮಃ ಸುಬ್ರಹ್ಮಣ್ಯ ಹಸ್ತೆ ಮಹಾಪುರುಷ ಪುರುಷ ಸಹಸ್ರವಕ್ರಂ ನಿಸಹಸ್ರೇಕಂ ಶಂಕನೇತಂ ಕಪಿಲಾಂಶಕಾಯ ವಿಷಾಯುಧಂ ಕ್ರೋಧಂ ತನ್ನಾಗರಾಜಂ ಪ್ರಣತೋಸ್ಮಿ ನಿತ್ಯಂ. ಈ ಜಾಗ ನಾಗ ಇಲ್ಲದೆ ಅಂತ ಕೇಳ್ಬೇಕು ಆಯ್ತಾ. ಇಲ್ಲಿ ಮನೆ ಸಾವುಕಾರ ಕೇಳಿದ್ರು ಒಂದ್ ದಿವಸದಲ್ಲಿ ಒಂದು ತನು ಹಾಕಿ ಈ ಜಾಗ ಯಾಕಂದ್ರೆ ನಮ್ಗೆ ಈ ಸ್ಥಳದಲ್ಲಿ ಇದ್ದಾವಾಗಲು ನೆಮ್ಮದಿ ಸುಖ ಶಾಂತಿ ನೆಮ್ಮದಿ ಕೊಡುದು ಹಾಗೆ ಸಂಪತ್ತು ಕೊಡುದು ಎಲ್ಲ ನಾಗ. ನಿಮ್ಮ ನಾಗ ಅಲ್ಲೇ ಇತ್ತು ಈ ಜಾಗಕ್ಕೆ ಬಂದ್ರೆ ಇಲ್ಲಿ ನಾಗಿಲ್ಲ. ಹಾಗೆ ನಾಗನ್ನು ಪ್ರಾರ್ಥನೆ ಈ ದುಡ್ಡು ಕಡೆಗಲ್ಲ ಹೂಗೋ ಹಣ್ಣು ಏನಾದ್ರು ತಗೊಂಡ್ರೆ ಈಗ ಒಂದು ಧರ್ಮಸ್ಥಳ ಮತ್ತೊಂದು ಸುಬ್ರಹ್ಮಣ್ಯ ಮತ್ತೊಂದು ತಿರುಪತಿ ಹಾಗೆ ಮತ್ತೆ ಒಬ್ಬರೇ ಇಲ್ಲ ಹಾಗೆ ಮತ್ತೆ ಆಯ್ಗೊಳ್ಳಿ ಬಂಜೋರ್ಲಿ ಚಿಕ್ಕು ಅಲ್ಲಿ ಅಲ್ಲೇ ಚಿಲ್ಲರಿ ಬದಲಾಗಿ ದುಡ್ಡು ಕೊರಸೆ ಆಯ್ಕೆ ಪ್ರಾರ್ಥನಾ ಸಮರ್ಪಯಾಮಿ. ಪೂರ್ಣಾಯ ದೇವತ ಪಂಚಗವ್ಯ ದೇವತಾಭ್ಯೋ ನಮಃ. ಪಂಚಗವ್ಯ ದೇವಿಲ ಪಂಚಗವ್ಯ ದೇವತಾಭ್ಯೋ ನಮಃ. ಪಂಚಗವ್ಯ ದೇವತಾ ಆವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ. ಸಹಸ್ರವಕ್ರಂ ವಿಶ್ವೇಶ್ವರಂ ಸಹ ಸರ್ವಸ್ವರೂಪೇ ಸರ್ವೇಶಿ ಸರ್ವಶಕ್ತಿಮದೆ ವೈಯಭ್ಯ ತ್ರಾಹಿನೋ ದೇವಿ ದುರ್ಗಾ ದೇವಮೋದ್ನೆ ಕಲಶೋ ಲಕ್ಷ್ಮೀನಾರಾಯಣ ನವಾನೀಶ್ವರಾಭ್ಯನೋ ಅನೇನಾಭ್ಯನ ಶಚಿ ಪುರಂದರಾಭ್ಯನರಿಷ್ಟಾಭ್ಯನ ಸೀತಾಭ್ಯನ ಮಾತೃಭ್ಯನಾಚಾರ್ಯ ಭೃಗಶೇವದಾಭ್ಯನ ಕುಲ ದೇವತಾಭ್ಯನ ಗ್ರಾಮ ದೇವತಾಭ್ಯೋ ನಮಃ. ಗೋಮೂತ್ರಯಾದಿತ್ಯಾದಿತ್ಯ ಮಾವಯಾಮಿ. ಓಮಿನಿ ವಾಯುವೇನ ವಾಯು ಮಾವಯಾಮಿ. ಕ್ಷೀರೇ ಸೋಮನ ಸೋಮಾವಯಾಮಿ. ದಧಿನಿ ಶುಕ್ರಾಮ ಶುಕ್ರಂ ಮಾವಯಾಮಿ. ಆದ್ಯೆ ಒಂದೇ ಏನೊಂದೇ ಮಾವಯಾಮಿ. ವಿಶೋಧ ಬೇಕಂದ್ರೆ ನಾನು ಬೆಂಗಳೂರನ್ನು ಕಡೆಗೆ ಅವಳೆಲ್ಲ ಹಾಕಿದ್ರು ಬಾಟ್ಲಿ ಎಲ್ಲ ಓದ್ಕೊಂಡು ಇಲ್ಲಿ ಮಕ್ಕಳೇ ಜಾಗ ಅವ್ರು ಗೋ ಪಿಸ್ ಹಾಕಿದ್ರು ನಾನು ಕೊಡೋದಿಲ್ಲ. ಈಗ ಹೇಳ್ಕಂತ ಮನೆ ದೇವ್ರ ಮಾಣಿಗೆ ಇದನ್ನ ತೀರ್ಥನೆಲ್ಲ ಪ್ರೋಕ್ಷಣೆ ಮಾಡ್ತೀವಿ. ಪಂಚಗವ್ಯ ಆಯ್ತಾ. ಹಾಲು ಮೊಸರು ಗೋಮೂತ್ರ ಗೋಮಯ ಎಲ್ಲ ದೇವ್ರ ಮಾಣಿಗೆ ಹಾಕಿ ಅದಕ್ಕೆ ಅಡುಗೆ ಮನೆ ಆದ ಕೂಡಲೇ ಇಲ್ಲಿಗೆ ನಾವು ಹಾಕಿದ್ವಿ ಸರ್ ಆಚೆ ಕಡೆ ಮತ್ತೆ ಮನೆ ಸುತ್ತ ಬಾಮಿ ಕಡೆಗೆ ತುಳಸಿ ಕಟ್ಟಿದ್ದ ತುಳಸಿ ಕಟ್ಟಿ 6
ಇನ್ನೊಂಚೂರು ಬಾಮಿ ಹಾಕಿ ಹೊರಗೆ ಮಾತಾಡೋದು ಹಚ್ಚೋದಿಲ್ಲ. ವಿಘ್ನ ವಿನಾಶಕ ನಮಿಸುವೆ ನಿನಗೆ ಗೌರಿ ಪುತ್ರ ಗಣನಾಥ ಗಣಹೋಮ ನಿನಗೆ ಅರ್ಪಣೆ ನಮ್ಮ ಭಕ್ತಿಯ ಭಾವ ನಿನ್ನ ಪಾದಕ್ಕೆ ಸಮರ್ಪಣೆ ಗಣ ಗಣ ಗಣನಾಥ ವಿಘ್ನ ವಿನಾಶಕ ನಮಿಸುವೆ ನಿನಗೆ ಮೋದಕ ಪ್ರಿಯನೇ ಮಂಗಳದಾಯಕನೇ ಮೂಷಿಕಾ ವಾಹನನೇ ವಿನಾಯಕನೇ ಸಿದ್ಧಿ ಬುದ್ಧಿಯ ನಾಯಕ ನೀನೇ ಸಕಲ ಕಷ್ಟಗಳ ಪರಿಹಾರಕ ನೀನೇ ಕರುಣೆಯ ಕಡಲಾಗಿ ಕಾಪಾಡು ದೇವ ಭಕ್ತರ ಮನದಲ್ಲಿ ನೆಲೆಸಿರು ದೇವ ಗಣ ಗಣ ಗಣನಾಥ ವಿಘ್ನ ವಿನಾಶಕ ನಮಿಸುವೆ ನಿನಗೆ ಗೌರಿ ಪುತ್ರ ಗಣನಾಥ ಗಣ ಹೋಮ ನಿನಗೆ ಅರ್ಪಣೆ ಅದು ಹಾಕಿಲ್ಲ ಅಲ್ಲ ಮೊಬೈಲ್ ಹಾಕಿಲ್ಲ ಅದೀಗ ಓಂಕಾರದ ರೂಪವೇ ಆದಿದೇವನೇ ವೇದಗಳ ಸಾರವೇ ವಿಘ್ನೇಶ್ವರನೇ ಜ್ಞಾನ ಬೆಳಕನು ನೀಡುವ ದಾತ ಭಕ್ತರ ಪಾಲಿನ ಕಲ್ಪವೃಕ್ಷ ದುಃಖವ ದೂರಿಸಿ ಸುಖವನು ಕರುಣಿಸು ನಿನ್ನ ನಾಮವ ಜಪಿಸುವೆವು ಸದಾ ಉತ್ತರಾಯ ನಮಃ ವಿಘ್ನ ವಿನಾಶಕ ನಮಿಸುವೆ ನಿನಗೆ ಪುತ್ರ ಗಣನಾಥ ಗಣ ಹೋಮ ನಿನಗೆ ಅರ್ಪಣೆ
ವಿಘ್ನ ವಿನಾಶಕ ನಮ್ಮನೆ ಗಂಟೆ ಕಿತ್ತ ಬದಿ ಗಣಿ ನಮಿಸುವೆ ನಿನಗೆ ನಮ್ಮನೆ ಗಂಟೆ ಎಂತ ಮಾಡ್ತಿತ್ತು ನೋಡಿ ಹಾಡಿ ಮಾಡ್ತಿತ್ತು ಕಣೆ ಜೋರು ಗೌರಿ ಪುತ್ರ ಗಣನಾಥ ನಮ್ಮನೆ ಗಂಟೆ ಎಂತ ಮಾಡ್ತಿದ್ದೆ ಗಣ ಹೋಮ ಗಂಡಿ ನ್ಯಾತು ಗಾಣಿ ಅರ್ಪಣೆ ಒಳ್ಳೆ ಮೆಕ್ಯಾನಿಕ್ ಮಾಡ್ತಿದ್ದೆ ಹಾ, ಎಂತ ಹೇಳುದು ಗಂಡಿ ನಿನ್ನ ಪಾದಕ್ಕೆ ಸಮರ್ಪಣೆ ಗಣ ಗಣ ಗಣನಾಥ ವಿಘ್ನ ವಿನಾಶಕ ನಮಿಸುವೆ